ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಧರ್ಮಾಧರ್ಮದ ಸಮಾಜದಲ್ಲಿ ಬದುಕುತ್ತಿರುವ ನಾವುಗಳು ನಮಗೆ ಯಾವಾಗ ಕಷ್ಟಗಳು ಎದುರಾಗುತ್ತವೆ ಎಂಬುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ತುಂಬ ಖುಷಿಯಿಂದ ಇದ್ದೇವೆ ಅನ್ನುವಷ್ಟರಲ್ಲಿ ಬಂಡೆಯಂತಹ ಕಷ್ಟಗಳು ನಮ್ಮ ಮುಂದೆ ಬಂದು ಮುಂದೋಗದಂತೆ ತಡೆಯುತ್ತವೆ. ಎಷ್ಟೇ ಜಾಣತನದಿಂದ ಪರಿಸ್ಥಿತಿಯನ್ನು ಎದುರಿಸಿ ಬಾಳುತ್ತಿದ್ದೇವೆ ಅನ್ನುವಷ್ಟರಲ್ಲಿ ಅರಿವಿಲ್ಲದಂತೆಯೇ ಕುಸಿದು ಬೀಳುತ್ತೇವೆ. ಶಕ್ತಿಹೀನತೆಯಿಂದ ಯಾಕೆ ಈ ಕಷ್ಟಗಳು, ಈ ಸಮಸ್ಯೆಗಳು ಬಂದೊದಗುತ್ತವೆ, ನಮ್ಮ ಮುಂದೆ ಎದುರಾಗುತ್ತವೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯ ಭಕ್ತಿಯಿಂದ ನನ್ನನ್ನೇ ನೆನೆಯುತ್ತಾ ನನ್ನ ಗುಣದ ಗರಿಮೆಯನ್ನು ಉಪಾಸನೆ ಮಾಡುವರು, ಎಲ್ಲ ಬಗೆಯಿಂದಲೂ ನನ್ನನ್ನೇ ನಂಬಿರುವ ಅವರ ಯೋಗಕ್ಷೇಮದ ಹೊಣೆಯನ್ನು ನಾನು ಹೊರುತ್ತೇನೆ ಎಂದು ಭಗವಂತ ಹೇಳಿದ್ದಾನೆ. ನನ್ನ ಸಹೋದರ ಸಹೋದರಿಯರೇ, ತಂದೆ ತಾಯಂದಿರೇ, ಈಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುವ ವಿಷಯ ಮಹತ್ತರವಾದದ್ದು. ಸಿಟ್ಟಾಗಬೇಡಿ, ದುಡುಕಬೇಡಿ, ಆತುರ ಪಡಬೇಡಿ. ಸಹನೆಯಿಂದ ಸಂಪೂರ್ಣವಾಗಿ ಆಲಿಸಿ. ಪ್ರಶ್ನೆ, ಉತ್ತರ, ಪರಿಹಾರ ಎಲ್ಲವೂ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇದೆ. ಬೀಗವನ್ನು ತೆಗೆದು ನೋಡೋಣ, ಏನಿದೆ ಇದರಲ್ಲಿ. ಮಗು 6 ವರ್ಷದಿಂದ ಎಲ್ಲ ಘಟನೆಗಳು ನೆನಪಿನಲ್ಲಿ ಇಟ್ಟುಕೊಳ್ಳುವ ಶಕ್ತಿ ಬರುತ್ತದೆ ಮಗುವಿಗೆ. ಅದು 4 ವರ್ಷದ ತನಕವೂ ಯಾವ ಪಾಪವೂ ಪುಣ್ಯವೂ ಕಟ್ಟಿಕೊಳ್ಳುವುದಿಲ್ಲ. 14 ವರ್ಷದ ನಂತರ ಪಾಪದ ಪುಣ್ಯದ ಪುಸ್ತಕ ತೆರೆದುಕೊಳ್ಳುತ್ತದೆ. ಎಚ್ಚರವಿರಲಿ. ಎಷ್ಟು ವ್ರತ ಆಚರಿಸಿದರೂ ನಮ್ಮ ಕಾರ್ಯ ಕೈಗೂಡುತ್ತಿಲ್ಲ. ನೋವು ಕಡಿಮೆ ಆಗಿಲ್ಲ, ಕೆಲಸ ಆಗುತ್ತಿಲ್ಲ. 21 ದಿನ ವ್ರತ ಮಾಡಿದೆ, 48 ದಿನ ವ್ರತ ಮಾಡಿದೆ, 108 ಸಲ ವ್ರತ ಮಾಡಿದೆ, ಸ್ಮರಣೆ ಮಾಡಿದೆ, ದೇವಸ್ಥಾನಕ್ಕೆ ದಿನ ಹೋಗ್ತಿದ್ದೀನಿ, ಉಪವಾಸ ಮಾಡ್ತಿದ್ದೀನಿ, ನಿಷ್ಠೆಯಿಂದ ಇದ್ದೀನಿ. ಎಷ್ಟು ಮಾಡಿದರೂ ನನ್ನ ಕೆಲಸ ಆಗುತ್ತಿಲ್ಲ. ನಾನು ಕೇಳಿಕೊಂಡಿದ್ದು ಆಗಲಿಲ್ಲ. ಇನ್ನು ಎಷ್ಟು ದಿನ ರಾಯರೇ ಆಗಲಿ ದೇವರೇ ಆಗಲಿ ಯಾಕೆ ನನ್ನ ಬಗ್ಗೆ ಕರುಣೆ ತೋರ್ತಿಲ್ಲ? ನಾನು ಏನು ತಪ್ಪು ಮಾಡಿದೆ? ಯಾವ ಪಾಪ ಮಾಡಿದ್ದೆ? ಏನು ಪೂಜೆ ವ್ರತ ಮಾಡದೆ ಇರೋರು ಎಷ್ಟು ಚೆನ್ನಾಗಿದ್ದಾರೆ, ಸುಖವಾಗಿದ್ದಾರೆ. ಒಂದು ದಿನಾನು ದೇವರಿಗೆ ಕೈ ಮುಗಿಯಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ. ಆದರೆ ಯಾಕೆ ಇಷ್ಟು ಚೆನ್ನಾಗಿದ್ದಾರೆ? ನನ್ನ ಬಡತನ ವಿಪರೀತ ಇದೆ, ಆರೋಗ್ಯ ಸ್ವಲ್ಪನೂ ಸರಿಯಿಲ್ಲ, ಗಂಡ ನನ್ನ ಮಾತು ಕೇಳಲ್ಲ, ಯಾವಾಗಲೂ ಕಿರಿಕಿರಿ, ನನ್ನ ಮಗನಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಹೆಣ್ಣು ಸಿಗಲಿಲ್ಲ, ಒಳ್ಳೆ ಕೆಲಸ ಇಲ್ಲ, ತುಂಬಾ ಬಡತನ, ನಮಗೆ ಆರ್ಥಿಕ ಕೊರತೆ ಇಲ್ಲ, ಆದರೆ ಸಮಾಧಾನವಿಲ್ಲ, ಶಾಂತಿ ಇಲ್ಲ, ನೆರೆಹೊರೆಯವರಿಂದ ಬಹಳ ಕಿರಿಕಿರಿ, ತಾಯಿಗೆ ಆರೋಗ್ಯವಿಲ್ಲ, ಯಾವ ಆಪರೇಷನ್ ಮಾಡಿದ್ರೂ ಕೂಡ ಕಾಯಿಲೆ ಸರಿ ಆಗಲಿಲ್ಲ, ನಮಗೆ ಮಕ್ಕಳ ಭಾಗ್ಯವೇ ಇಲ್ಲ, ಹುಟ್ಟಿದ ಮಗುವಿಗೆ ಮಾತೆ ಇಲ್ಲ, ಮಾನಸಿಕವಾಗಿ ಅಸ್ತವ್ಯಸ್ತ, ಬುದ್ಧಿಮಾಂದ್ಯ, ವಿದ್ಯೆ ತಲೆಗೆ ಹತ್ತುತ್ತಿಲ್ಲ, ಮರವು, ತಾಯಿ ತಂದೆ ಒಡ ಹುಟ್ಟಿದವರು, ನೆರೆಹೊರೆಯವರು, ಇಷ್ಟರ ಮಧ್ಯೆ ನಾವು ಬದುಕಿರುವುದು. ತಾಯಿ ತಂದೆ ಕಣ್ಮುಂದೆಯೇ ಮಕ್ಕಳ ಸಾವು, ಮಗುವಿಗೆ ಚಿಕ್ಕ ವಯಸ್ಸಿನಲ್ಲೇ ತಾಯಿ ತಂದೆಯ ಕೊರತೆ, ಆಕ್ಸಿಡೆಂಟ್ ಆಗುತ್ತದೆ. ಎಲ್ಲರೂ ಜೀವ ಕಳೆದುಕೊಂಡಿದ್ದಾರೆ ಮಗುವನ್ನು ಹೊರತುಪಡಿಸಿ. ಮಗುವನ್ನು ತಾಯಿ ಕಸದ ತೊಟ್ಟಿಗೆ ಎಸೆದಿರುವುದನ್ನು ನಾವು ಕೇಳಿದ್ದೇವೆ. ತಂದೆಯಿಂದ ಮಗನ ಕೊಲೆ, ಮಗನಿಂದ ತಂದೆಯ ಕೊಲೆ, ತಂದೆಯಿಂದ ಮಗಳ ಮೇಲೆ ಅತ್ಯಾಚಾರ, ಅನಾಚಾರ, ಪ್ರೀತಿಸಿದ ಗಂಡನನ್ನೇ ಬಿಟ್ಟು ತಾಯಿ ಓಡಿ ಹೋಗಿರುವುದು, ಪ್ರೀತಿಸುತ್ತಿರುವ ಹೆಂಡತಿಯನ್ನು ದೂರ ಮಾಡಿ, ಮಕ್ಕಳನ್ನು ದೂರ ಮಾಡಿ, ತಂದೆ ಕಣ್ಮರೆಯಾಗಿ ಸುಖವಾದ ಜೀವನ ನಡೆಸುತ್ತಿರುವುದನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಹದಿಹರೆಯದ ಹೆಣ್ಣು ಮಕ್ಕಳು ಪ್ರೀತಿಯ ಪಾಶಕ್ಕೆ ಬಲಿಯಾಗಿ ಕೊನೆಗೆ ಉಸಿರನ್ನು ಬಿಡುವುದು. ಶ್ರೀಮಂತರು ಬಡವರನ್ನು ಪ್ರೀತಿಸಿ
ಕೊನೆಗೆ ಮೋಸ ಮಾಡುವುದು. ತಂದೆ ತಾಯಿಯನ್ನು ಕಡೆಗಾಣಿಸಿ ಕೆಲಸಕ್ಕೂ ಬಾರದವರಂತೆ ವೃದ್ಧಾಶ್ರಮ ಸೇರಿಸುವ ಮಕ್ಕಳಿಗಂತೂ ಕೊರತೆಯೇ ಇಲ್ಲ. ಒಟ್ಟಾಗಿ ಹೇಳುವುದಾದರೆ ಪುರುಷರಿಗಿಂತ ಸ್ತ್ರೀಯರಿಗೆ ತುಂಬಾ ದುಃಖ, ಯಾತನೆ, ನೋವು, ಸಂಕಟ ಉಂಟಾಗಿರುವುದು ಸಹಜವೇ ಅಲ್ಲವೇ? ಹೀಗೆ ಮನುಷ್ಯರು ಸುಳಿಯ ಜೀವನದಲ್ಲಿ ಸಿಕ್ಕಿ ಹೆಣಗಾಡಿ ತಡಕಾಡಿ ಮೇಲೆ ಬರಲು ಯಾರ ಆಸರೆಯೂ ಇಲ್ಲದ ವೇಳೆಯಲ್ಲಿ ಕೊನೆಯಲ್ಲಿ ದೇವರ ಮೊರೆ ಹೋಗಿ ಅರಿಕೆ ಸಲ್ಲಿಸಿ ನಮಿಸಿ ಬೇಡಿ ವ್ರತಾಚರಣೆ, ಅನುಷ್ಠಾನ, ಪೂಜೆ, ಪುರಸ್ಕಾರ ಎಲ್ಲವನ್ನೂ ಮಾಡಿ ಆಗಲೂ ದಾರಿ ಕಾಣದೆ ತಾನು ಎಲ್ಲದರ ಮೇಲೆ ವಿಶ್ವಾಸ ಕಳೆದುಕೊಂಡು ತರೆಗೆಲೆಯಂತೆ ಗಾಳಿ ಬೀಸಿದ ಹಾಗೆ ಚಲಿಸುವುದು ನಮ್ಮ ಹಣೆಯ ಬರಹ ಅಲ್ಲವೇ? ಏನಂತೀರಾ? ಆ ವೇಳೆಗೆ ಯಾರೋ ಒಬ್ಬರು ಹೇಳ್ತಾರೆ, ಆ ಗುರುಗಳನ್ನು ಪೂಜಿಸಿರಿ, ನಿಮ್ಮ ಕೆಲಸ ಸುಲಭವಾಗಿ ಆಗುತ್ತದೆ ಎಂದು. ನಾವು ಪೂಜಿಸಿ ಕೆಲಸ ಕಾರ್ಯ ಆಗಲ್ಲ. ಆಗಲೇ 50% ಶೇಕಡ ಮನಸ್ಸಿನಲ್ಲಿ ವಿಶ್ವಾಸ ಹೋಯಿತು. ಇನ್ನೊಬ್ರು ಹೇಳ್ತಾರೆ, ನೋಡಿ, ಆ ಗುರುಗಳಿಗಿಂತ ಆ ದೇವರಿಗಿಂತ ಈ ದೇವರನ್ನು ಆರಾಧಿಸಿ ದೇವರಿಗೆ ಅರಿಕೆ ಕಟ್ಟಿಕೊಳ್ಳಿ, ಆಗಲೂ ಕೆಲಸ ಆಗಲ್ಲ. ಮುಂದೆ ಹೇಳಲೇಬೇಕಾಗಿಲ್ಲ, ನಿಮಗೆ ಸ್ಪಷ್ಟವಾಗಿ ಮನವರಿಕೆ ಆಗಿದೆ, ಆಗುತ್ತೆ. ಇದೆಲ್ಲ ಏನು? ಪ್ರಕೃತಿ, ಪುರುಷ, ಸ್ತ್ರೀ, ಜಡ, ಚೇತನ ಇದರ ಸಮಷ್ಟಿಯೇ ಅಲ್ಲವೇ ಈ ಪ್ರಪಂಚ? ಸರಿಯಾಗಿ ತಿಳಿದುಕೊಳ್ಳಿ. ಒಬ್ಬ ಮನುಷ್ಯ ಜನ್ಮ ತಾಳಿ ಬದುಕುವುದು ನಮ್ಮ ಸ್ವಾತಂತ್ರ್ಯದಿಂದಲ್ಲ, ಭಗವಂತನ ಪ್ರೇರಣೆಯಂತೆ, ಇಚ್ಛೆಯಂತೆ, ನಮ್ಮ ಅನಾದಿ ಕರ್ಮದಿಂದ ಈ ಸ್ಥೂಲ ಶರೀರವನ್ನು ಹೊತ್ತುಕೊಂಡು ತಾಯಿಯ ಗರ್ಭದಿಂದ ಹೊರಗೆ ಬರುತ್ತೇವೆ. ಈ ಶರೀರವು ಪಾಂಚಭೌತಿಕದಿಂದ ನಿರ್ಮಾಣಗೊಂಡು ಕಾಣಿಸಿಕೊಳ್ಳುತ್ತೇವೆ. ಮನುಷ್ಯನಾಗಿಯೇ ಹುಟ್ಟಬೇಕೆಂಬ ನಿಯಮವಿಲ್ಲ. ಈ ಶರೀರ ಬರುವ ಮುಂಚೆ ಎಲ್ಲ ಯೋನಿಗಳಲ್ಲಿ ಜನಿಸುತ್ತೇವೆ. ಪಶು, ಪಕ್ಷಿ, ಕ್ರಿಮಿ, ಕೀಟ, ಪ್ರಾಣಿ, ಜಂತುಗಳು, ಹುಳ, ಉಪ್ಪಟೆಗಳು, 1 ಕಾಲು, 2 ಕಾಲು, 3 ಕಾಲು, 4 ಕಾಲು ಅಂದರೆ 4 ಗೊರಸಿನ ಪ್ರಾಣಿ, 5 ಗೊರಸಿನ ಪ್ರಾಣಿ, ಸಹಸ್ರ ಕಾಲು, ಉದಾಹರಣೆಗೆ ಸೆಂಟಿಪೇಡ್, ಜರಿ ಮುಂತಾದ ಶರೀರವನ್ನು ಹೊಂದುತ್ತೇವೆ. ಎಷ್ಟೋ ಲಕ್ಷಾನುಲಕ್ಷ ಯೋನಿಗಳಲ್ಲಿ ಜನಿಸಿ ಅಲ್ಲಿಯೂ ಸುಖವಾಗಿರುವುದಿಲ್ಲ, ಅಲ್ಲಿಯೂ ದುಃಖವನ್ನು ಅನುಭವಿಸಿ ಮರವಾಗಿ ಜನಿಸಿ ಸಹಸ್ರ ವರ್ಷಗಳ ನಂತರ ಮಾನವ ಜನ್ಮ ದೊಡ್ಡದು ಎಂಬ ನುಡಿಯಂತೆ ಮನುಷ್ಯನಾಗಿ ಹುಟ್ಟುತ್ತಾನೆ. ನಮಗೆಲ್ಲ ಗಜೇಂದ್ರ ಮೋಕ್ಷದ ಕತೆ ಗೊತ್ತಿರಬಹುದು. 2 ಗಂಧರ್ವರು ಋಷಿಗಳಿಗೆ ಕೀಟಲೆ ಮಾಡಿ ಶಾಪದಿಂದ ಮೊಸಳೆ ಗಜರಾಜರಾಗಿ ಹುಟ್ಟಿ ಮುಂದೆ ದೇವರಿಂದಲೇ ಕರುಣೆಗೆ ಒಳಗಾಗುತ್ತಾರೆ. ಮಹಾಚಕ್ರವರ್ತಿ ಹೆಬ್ಬಾವಾಗಿ ಹುಟ್ಟಿರುವುದನ್ನು ನಾವು ಕೇಳಿದ್ದೇವೆ. ಪಾಂಡವರ ಚರಿತ್ರೆ ನಿಮಗೆಲ್ಲ ಗೊತ್ತಿದೆ. ಅವರೆಲ್ಲ ದೇವತೆಗಳು. ಭಗವಂತನೇ ಕೃಷ್ಣನಾಗಿ ಅವತರಿಸಿದ. ಶ್ರೀರಾಮನ ಚರಿತ್ರೆ ನಿಮಗೆಲ್ಲ ಗೊತ್ತಿದೆ. ಮನುಷ್ಯರು ಸಮಾಜದಲ್ಲಿ ಹೇಗೆ ವರ್ತಿಸಬೇಕು ಎಂಬ ಅರಿವು ಮಾಡುವುದಕ್ಕೋಸ್ಕರ ಜನ್ಮ ತಾಳಿದ ಪರಮಾತ್ಮ ತಂದೆ, ತಾಯಿ, ಸಹೋದರರು, ಪತ್ನಿ, ಸಮಾಜ, ಬಂಧು ಬಾಂಧವರು, ಜನರು ಇರುವ ಮಧ್ಯೆ ಯಾವ ರೀತಿ ಬಾಳಬೇಕು, ಬದುಕಬೇಕು ಎಂದು ತೋರಿಸುವುದೇ ರಾಮನ ಉದ್ದೇಶ. ಕಷ್ಟದಲ್ಲಿ ಯಾವ ರೀತಿ ಸಂಯಮದಿಂದ ಇರಬೇಕು, ಕರುಣೆ, ಪ್ರೀತಿ ಇದರ ಬುನಾದಿಯೇ ಶ್ರೀರಾಮಚಂದ್ರನಲ್ಲವೇ. ಯವಾಂಶ ಸಂಭೂತರಾದ ಕನಕನಾಗಿ ಹುಟ್ಟಿದವ ಕನಕದಾಸರು, ನಾರದಾಂಶವೇ ಶ್ರೀ ಪುರಂದರದಾಸರು. ಇನ್ನು ನಾವು ಆರಾಧಿಸುವ ರಾಯರೇ ದೇವತೆಗಳು, ನಮಗಾಗಿ ನಮಗೋಸ್ಕರ ಅವತಾರ ಮಾಡಿದವರು. ಹೇಳುತ್ತಾ ಹೋದ್ರೆ ತಿಳಿವಳಿಕೆಗೆ ಸಿಕ್ಕದು ತುಂಬಾ ಇದೆ. ಯಾಕೆ ನಿಮ್ಮ ಮುಂದೆ ಹೇಳಿದೆ ಅಂದ್ರೆ, ಕಷ್ಟ ಯಾರನ್ನೂ ಬಿಟ್ಟಿಲ್ಲ. ಅನಾರೋಗ್ಯದವನು ಕಹಿಯನ್ನೇ ಅವಲಂಬಿಸಿರುತ್ತಾನೆ. ಆರೋಗ್ಯವಂತನು ಕಹಿ, ಸಿಹಿ, ಒಗರು, ಹುಳಿ ಎಲ್ಲವನ್ನೂ ಅನುಭವಿಸುತ್ತಾನೆ. ಒಟ್ಟಿನಲ್ಲಿ ಕಷ್ಟ 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 ಸುಖ ಮೊದಲು ಇದನ್ನು ಅರಿಯಬೇಕು. ಶಂಕರರು, ರುದ್ರಾಂಶರು, ರಾಮಾನುಜರು, ಶೇಷಾಂಶರು, ಮಾಧ್ವರು, ಪ್ರಾಣಾಂಶ ಸಂಭೂತರು ಇವರೆಲ್ಲ ಭೂಮಿಯಲ್ಲಿ ನಮಗಾಗಿ ಕಾಣಿಸಿಕೊಂಡಿದ್ದಾರೆ. ಇಷ್ಟಕ್ಕೆಲ್ಲ ಸಮಾಧಾನ ಹೇಳುವುದಾದರೆ, ಉತ್ತರ ತಿಳಿಯುವುದಾದರೆ
ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೆಂದೇ ನಾವು ಧರೆಯ ಮೇಲೆ ಜನ್ಮ ತಾಳಿರುವುದು. ಜೀವರಲ್ಲಿ ಸಾತ್ವಿಕ, ರಾಜಸ, ತಾಮಸರೆಂದು ಪರಿಗಣಿಸಿ ಏನೇ ಕಷ್ಟ ಬಂದರೂ ಭಗವಂತನ ಪ್ರೇರಣೆಯೆಂದೇ ಬದುಕುವುದು. ಆಗ ದುಃಖಾಂಶ ಕಡಿಮೆ, ಸಮಾಧಾನ, ಸದಾ ಹಸುಮುಖಿಯಾಗಿರುತ್ತಾನೆ. ಇದು ಸಾತ್ವಿಕ ಜೀವರ ಲಕ್ಷಣ. ಇನ್ನು ಮುಂದೆ ನಾವು ಎಷ್ಟೊಂದು ಪೂಜೆ ಮಾಡಿಸ್ತಿದ್ದೀವಿ. ದೇವರಿಗೆ ಸ್ವಲ್ಪವೂ ಕರುಣೆ ಬೇಡವೇ? ಕರುಣೆಯೇ ಇಲ್ಲ. ನಾನೇನು ತಪ್ಪು ಮಾಡಿದ್ದೀವಿ? ಎಷ್ಟೊಂದು ಖರ್ಚು ಮಾಡಿ ಪೂಜೆ ಮಾಡ್ದೋ, ಎಷ್ಟೊಂದು ಅನ್ನದಾನ ಮಾಡಿದೆ, ದೇವರಿಗೆ ಕಣ್ಣೇ ಇಲ್ಲ. ಇದು ರಾಜಸರ ಮಿಶ್ರಗುಣ, ಬುದ್ಧಿಯ ಚಡಪಡಿಕೆ. ಹಂದಿ ತಿಂದಂತೆ ತಿಂದು, ನಾಯಿಯಂತೆ ಬುಗುಳಿ, ಕಪ್ಪೆಯಂತೆ ಒಟಡುಗುಟ್ಟಿ, ಬುದ್ಧಿಹೀನನಂತೆ, ಮೂರ್ಖನಂತೆ, ಪ್ರಾಣಿಯಂತೆ ಬದುಕುವ ಲಕ್ಷಣ ತಾಮಸ, ಮಹಾತಾಮಸ ಗುಣದವರು. ಸ್ಪಷ್ಟವಾದ ಉತ್ತರ ಹುಡುಕಿದರೆ ಪಾಪವನ್ನು ಎಸಗಿ ಪಾಪ ಕಟ್ಟಿಕೊಳ್ಳುವುದು ನಮ್ಮ ಹಣೆಯ ಬರಹ. ಗೋಡೆಗೆ ಚೆಂಡಿನಿಂದ ಜೋರಾಗಿ ಬಿಸಾಡಿದಾಗ ತಿರುಗಿ ಬಂದು ನಮ್ಮ ಹತ್ತಿರವೇ ಬಂದು ಘಾಸಿಗೊಳಿಸುವುದು. ಬ್ಯಾಂಕ್ನ ಪಾಸ್ಬುಕ್ನಲ್ಲಿ 100 ರೂಪಾಯಿ 500 ರೂಪಾಯಿ ಇಟ್ಕೊಂಡು ಮರೆತು ಬೇರೆಯವರ 10,000 ರು ಡ್ರಾ ಮಾಡಿದಾಗ ನಮಗೂ 10,000 ಬೇಕು ಎಂದು ಕೇಳಿದಾಗ, ಅಯ್ಯೋ, ನಿಮ್ಮ ಅಕೌಂಟಿನಲ್ಲಿ ಅಷ್ಟು ದುಡ್ಡಿಲ್ಲ, ನಿಮಗೆ ಸಿಗೋದಿಲ್ಲ, ನೀವು ಹಾಕಿದಷ್ಟು ಮಾತ್ರ ಸಿಗುತ್ತದೆ ಅಂತ ಉತ್ತರ ಬರುತ್ತೆ ಅಲ್ಲವೇ? ಅರ್ಥವಾಯಿತೆ? ನಾವು ಕೂಡಿಟ್ಟಿದ್ದು ಮಾತ್ರ ನಮಗೆ ಬರುವುದು. ಹೆಚ್ಚಾಗಿ ಬಯಸಿದರೆ ಸಿಗುತ್ತದೆಯೇ? ಸಿಗುತ್ತೆ, ದೇವರ ವಿಶೇಷ ಅನುಗ್ರಹದಿಂದ. ಹೆಂಡತಿಗೆ ನೋವು ಕೊಟ್ಟು ಗೋಳಾಡಿಸಿ ಹೊಡೆದು ಬೈದು ಊಟ ಹಾಕದೆ ಅವಳ ಮನೆಯವರನ್ನೆಲ್ಲ ನಿಂದಿಸಿ ಛೇಡಿಸಿ ಎಲ್ಲಾ ತರಹದ ಶಿಕ್ಷೆ ಕೊಟ್ಟವನಿಗೆ ಹೆಣ್ಣಿನ ಭಾಗ್ಯ ಸಿಗುತ್ತದೆಯೇ? ಒಂದು ವೇಳೆ ಸಿಕ್ಕಿದೆ ಎಂದರೆ ಯಾವುದೋ ಜನ್ಮದ ಋಣ ಅಷ್ಟೇ. ಪಶ್ಚಾತ್ತಾಪ ಪಟ್ಟವನಿಗೆ ಆ ತಪ್ಪುಗಳನ್ನೆಲ್ಲ ಮೆಲುಕು ಹಾಕಿ ಕಣ್ಣೀರಿಟ್ಟು ಭಕ್ತಿಯಿಂದ ನೆನೆದರೆ, ದೇವರ ಕೃಪೆಗೆ ಒಳಗಾದರೆ ಭಾಗ್ಯ ದೊರಕಬಹುದು. ತಾಯಿ ತಂದೆಯರನ್ನು ನಿಂದಿಸಿ ಅವಮಾನ ಮಾಡಿದವನಿಗೆ ತಾಯಿ ತಂದೆಯ ಭಾಗ್ಯ ಇರುತ್ತದೆಯೇ? ರೋಗಗ್ರಸ್ತನಾದವನನ್ನು ನಾಯಿಯ ಜಾಗದಲ್ಲಿ ಕಟ್ಟಿ ಹಾಕಿ ಹೊಟ್ಟೆ ಹಸಿದಾಗ ಅನ್ನವನ್ನು ಬೀಸಾಡಿ ತಿಂದರೆ ತಿನ್ನಿ, ಇಲ್ದಿದ್ರೆ ಸಾಯಿರಿ ಅಂತ ಯಾವ ಉಪಚಾರ ಮಾಡದವರಿಗೆ ಈ ಜನ್ಮದಲ್ಲಿ ಆರೋಗ್ಯ ಭಾಗ್ಯ ದೊರಕುತ್ತದೆಯೇ? ಪ್ರಾಣಿಗಳಿಗೆ ಹಿಂಸಿಸಿ ನೋವು ಕೊಟ್ಟಾಗ ಪ್ರಾಣಿ ಜನ್ಮ ಬರಬೇಡವೇ? ಕಾಲದಿಂದ ಹಿಂಸೆ ಪಡಿಸಿದವರಿಗೆ ಕಾಲು ನೋವು ಬರಬೇಡವೇ? ಯಾವಾಗಲೂ ಮುಖ ಊದಿಸಿಕೊಂಡು ಮಾರಿಯಂತೆ ಇದ್ದವರಿಗೆ ಯಾವ ರೂಪ ಬರುತ್ತದೆ ಹೇಳಿ ನೋಡೋಣ. ಕೆಲವೊಂದು ಕುಟುಂಬದಲ್ಲಿ ಹೆಣ್ಣಿಗೆ ಊಟವೇ ಸಿಗುವುದಿಲ್ಲ. ಸಿಕ್ಕಿದರೂ ಹೊಟ್ಟೆ ತುಂಬದಷ್ಟು, ತುಂಬಿದರೂ ರುಚಿ ಇಲ್ಲದ್ದು. ಕಾರಣ, ತಾನು ಯಾವುದೋ ಜನ್ಮದಲ್ಲಿ ಪ್ರಾಣಿಯ ಜನ್ಮವೇ ಆಗಲಿ ಮನುಷ್ಯದ ಜನ್ಮವೇ ಆಗಲಿ ತಾನೂ ಕೂಡ ಈಗ ಅನುಭವಿಸಿದಷ್ಟೇ ಇನ್ನೊಬ್ಬರಿಗೆ ಮಾಡಿರುತ್ತಾರೆ. ಅದರ ಫಲ ಇದು ಶಾಶ್ವತ ಅಲ್ಲ. ಕಣ್ಣೀರಿನ ಮೊರೆ ಹೋದಾಗ ಭಗವಂತನಲ್ಲಿ ಪರಿಹಾರ ಸಿಗುತ್ತದೆ ಪಶ್ಚಾತ್ತಾಪದಿಂದ. ಎಲ್ಲ ಪರಿಹಾರಕ್ಕೂ ಈ ಜನ್ಮದಲ್ಲಿ ಪಶ್ಚಾತ್ತಾಪವೇ ಮಹಾ ಔಷಧ. ಅಂದರೆ ಮತ್ತೆ ತಪ್ಪಿಯೂ ತಪ್ಪು ಮಾಡದವರಿಗೆ, ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಭಿಕ್ಷುಕನೇ ಆಗಲಿ ಮಕ್ಕಳ ಭಾಗ್ಯ ಇಲ್ಲದವರೇ ಆಗಲಿ ಸಮಾಜದ ನೆರೆಹೊರೆಯವರಿಂದ ಅನುಭವಿಸುವ ಶಿಕ್ಷೆಯೇ ಆಗಲಿ, ನಾವು ಮಾಡಿದ್ದೇ ನಾವು ಊಟ ಮಾಡುವುದು. ಹಂಚಿಕೊಂಡು ತಿನ್ನದವರು, ಕೂಡಿಕೊಂಡು ಬಾಳದವರು, ನರಿ ನಾಯಿಯ ಜನ್ಮವೇ ತೀರ್ಮಾನ. ಇವತ್ತು ಕಾಣುತ್ತಿರುವ ಪಶು ಪಕ್ಷಿಗಳೇ ಆಗಲಿ ಪ್ರಾಣಿಗಳೇ ಆಗಲಿ ಕ್ರಿಮಿಕೀಟಗಳೇ ಆಗಲಿ ಮನುಷ್ಯರಾಗಿ ಸಾಧನೆ ಮಾಡಿಕೊಳ್ಳದ ಬುದ್ಧಿಹೀನವೇ ಅವೆಲ್ಲವೂ. ಯೋಚಿಸುತ್ತಾ ಹೋದರೆ ಧರ್ಮವು ಬಹಳ ಸೂಕ್ಷ್ಮವಾಗಿರುತ್ತದೆ. ಸಸ್ಯಗಳಿಗೂ ಜೀವವಿದೆ, ಮರಗಳಿಗೂ ಜೀವವಿದೆ, ಅಂತಸ್ಪರ್ಶ ಅನುಭವ ಇರುತ್ತದೆ.
ಸಾಕಿದ ನಾಯಿಯು ಕೂಡ ಯಜಮಾನನ ಕಷ್ಟಕ್ಕೆ ಕಣ್ಣೀರು ಹಾಕುತ್ತವೆ. ಗೋವುಗಳು ಕೂಡ. ಪ್ರಾಣ ರಕ್ಷಣೆ ಎಲ್ಲ ಪ್ರಾಣಿಗಳಿಗೂ ಇರುತ್ತದೆ ಮನುಷ್ಯರಂತೆಯೇ. ದೇವರಿಗೆ ಹೂ ತರಲು ಗಿಡದಿಂದ ಕೀಳುವಾಗ ಗಿಡಕ್ಕೆ ನೋವು ಉಂಟು ಮಾಡದೆ ತೆಗೆಯಬೇಕು, ಇಲ್ಲದಿದ್ದರೆ ಅದು ಕೂಡ ಪಾಪಕ್ಕೆ ಸೇರುತ್ತದೆ. ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡುವಾಗ ಅಲ್ಲಸಲ್ಲದ ಚೇಷ್ಟೆ ಎಸಗಿದರೆ ಕಾಣದಂತೆ ಪಾಪ ಕಟ್ಟಿಕೊಳ್ಳುತ್ತೇವೆ. ಕಾರಣ ನದ್ಯಾಭಿಮಾನಿ ದೇವತೆಗಳು ಅಲ್ಲಿ ಇರುತ್ತಾರೆ. ಆ ಎಚ್ಚರವೇ ನಮಗಿರುವುದಿಲ್ಲ. ಮನುಷ್ಯನು ಒಂದು ದಿನದಲ್ಲಿ ಮಾಡುವ ತಪ್ಪುಗಳು ಎಷ್ಟಿರುತ್ತೆ ಗೊತ್ತಾ ನಿಮಗೆ? 10 ಜನ್ಮಗಳಿಗೆ ಆಗುವಷ್ಟು ತಪ್ಪುಗಳನ್ನು ಎಸಗುತ್ತೇವೆ. ಅಹಂಕಾರವನ್ನು ಪ್ರದರ್ಶಿಸುವುದಾಗಲಿ, ಹಠಮಾರಿತನ, ಸುಳ್ಳು, ಮೋಸ, ಬಿಗುಮಾನ, ಮುಖಭಂಗವನ್ನು ಮಾಡುವುದಾಗಲಿ, ಅಲ್ಲಗಳೆಯುವುದಾಗಲಿ, ವಿದ್ಯೆಯನ್ನು ಮಾರಾಟ ಮಾಡುವುದಾಗಲಿ, ವಿದ್ಯಾವಂತರನ್ನು, ಸೃಜನಶೀಲರನ್ನು, ಗೌರವಾನ್ವಿತ ವ್ಯಕ್ತಿಗಳನ್ನು, ಸಜ್ಜನರನ್ನು ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವುದಾಗಲಿ, ನೀಚರನ್ನು, ಭ್ರಷ್ಟರನ್ನು, ದುಷ್ಟರನ್ನು, ಅಗೌರವಯುಕ್ತ ವ್ಯಕ್ತಿಗಳನ್ನು ಹೊಗಳುವುದೇ ಆಗಲಿ, ಊಟ ಮಾಡುವಾಗ ದೇವರ ಸ್ಮರಣೆ ಬಿಟ್ಟು ಬೊಗಳಿಕೊಂಡು ಕಿರುಚಾಡಿಕೊಂಡು ಜಗಳವಾಡುತ್ತಾ ಊಟ ಸರಿಯಿಲ್ಲ, ಇದು ಸರಿಯಿಲ್ಲ, ಅದು ಸರಿಯಿಲ್ಲ ಎಂದು ಅಲ್ಲಗಳೆಯುತ್ತಾ ಇವೆಲ್ಲ ಪರಮಾತ್ಮನ ನೈವೇದ್ಯ ಪ್ರಸಾದ ಎಂದು ಅರಿವು ಮಾಡಿಕೊಳ್ಳದೆ ದೂಷಣೆ ಮಾಡಿಕೊಂಡು ಜಗಳದಲ್ಲೇ ಪರ್ಯವಸಾನ ಆದಾಗ ಊಟಕ್ಕೂ ಕೊರತೆ ಮುಂದಿನ ಯಾತ್ರೆಯಲ್ಲಿ. ಚೆನ್ನಾಗಿ ತಿಳಿಯಿರಿ, ಹೆಚ್ಚಾಗಿ ವಿವರಣೆ ಕೊಡುವುದಕ್ಕೆ ಆಗುತ್ತಿಲ್ಲ. ತಾಯಿ ತಂದೆಯರನ್ನು, ವೃದ್ಧರನ್ನು ಹೀಯಾಳಿಸುವುದಾಗಲಿ, ಇವೆಲ್ಲವೂ ನಮ್ಮ ಪುನರ್ಜನ್ಮಕ್ಕೆ ಕಾರಣವಾಗಿ ದುಃಖವನ್ನು ಅನುಭವಿಸಲೇಬೇಕು. ಹೇಳುತ್ತಾ ಹೋದರೆ ಇನ್ನೂ ಭಯಂಕರವಾದ ವಿಷಯವಿದೆ. ಕೊನೆಯದಾಗಿ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಅರಿವು ಮಾಡುತ್ತೇನೆ. ಶ್ರೀರಾಮನ ಕಾಲದಲ್ಲಿ ನಾಯಿಯೊಂದು ದೂರು ಕೊಡುತ್ತಾ ಶ್ರೀರಾಮನಿಗೆ, ಶ್ರೀರಾಮ, ನನಗೆ ಆ ಸನ್ಯಾಸಿ ಕೋಲಿನಿಂದ ಹೊಡೆದ, ನೀನು ಶಿಕ್ಷೆ ಕೊಡಬೇಕು ಶ್ರೀರಾಮಚಂದ್ರ ಎಂದು ಹೇಳಿದಾಗ ಶ್ರೀರಾಮ ಅದರ ತೀರ್ಮಾನವು ನಾಯಿಗೆ ಬಿಡುತ್ತಾನೆ. ನಾಯಿಯ ತೀರ್ಮಾನ ಏನು ಗೊತ್ತಾ? ಈ ಸನ್ಯಾಸಿಯನ್ನು ದೇವಸ್ಥಾನದ ಪ್ರಧಾನ ಅರ್ಚಕನನ್ನಾಗಿ ಮಾಡುವುದು. ಆಗ ಶ್ರೀರಾಮಚಂದ್ರ ಕೇಳ್ತಾನೆ ನಾಯಿಯನ್ನು, ಹೇಗೆ ಅವನನ್ನು ಅರ್ಚಕನನ್ನಾಗಿ ನೇಮಕ ಮಾಡಬೇಕು ಎಂದು. ನಾಯಿ ಉತ್ತರ ಏನು ಗೊತ್ತಾ? ಶ್ರೀರಾಮ, ನಾನು ಹಿಂದೆ ದೇವಸ್ಥಾನದ ಅರ್ಚಕನಾಗಿದ್ದೆ, ತಿಳಿಯಿರಿ ನೀವೇ ಅರ್ಚಕರ ನಿಯಮ ಹೇಗಿರಬೇಕೆಂದು. ಕೊನೆಯಲ್ಲಿ ಒಂದು ಪರಿಹಾರ ನಿಮಗೆ ಕೊಡುತ್ತೇನೆ. ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಪರಮಾತ್ಮ, ನಾನು ಹಿಂದೆ ಮಾಡಿದ ತಪ್ಪಿಗಾಗಿ ಈ ಶಿಕ್ಷೆಯೇ, ಕ್ಷಮಿಸು ದೇವ, ನಾನು ಈ ಜನ್ಮದಲ್ಲಿ ಯಾವ ತಪ್ಪನ್ನು ನನ್ನಿಂದ ಆಗದಂತೆ ನೋಡಿಕೊಳ್ಳುತ್ತೇನೆ, ನೀನೇ ಪ್ರಚೋದಿಸು, ಧಿಯೋ ಯೋನಃ ಪ್ರಚೋದಯಾತಲ್ಲವೇ ನೀನು ಎಂಬ ಭಾವನೆಯಿಂದ ಪಶ್ಚಾತ್ತಾಪದಿಂದ ಯಾರನ್ನು ನೋಯಿಸದೆ ಕಣ್ಣೀರು ಹಾಕುತ್ತಾ ಬಾಳಿ ಬದುಕೋಣ, ಬೆಳೆಯೋಣ, ಎತ್ತರಕ್ಕೆ ಏರೋಣ. ಸಾಧ್ಯವಾದಷ್ಟು ಕೃಷ್ಣನ ಚರಿತ್ರೆಯನ್ನು ನೀವು ತಿಳಿಯಿರಿ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ ನಮೋ ಕಾರುಣ್ಯ ಸಿಂಧುವೇ. ಇದರಲ್ಲಿ ಲೋಪದೋಷಗಳಿದ್ದರೆ ತಪ್ಪಿದ್ದರೆ ದಯಮಾಡಿ ತಮ್ಮವನೆಂದು ಕ್ಷಮಿಸುವಂತರಾಗಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. 1 ನಿಮಿಷ ವಿಡಿಯೋ ಸ್ಟಾಪ್ ಮಾಡೋ ಮುಂಚೆ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಬೇಕು. ಕಲಿಯುಗದ ವರ್ಷ 4,32,000 ವರ್ಷ.
ಈಗ ಕಳೆದಿರುವುದು ಕೇವಲ 5300 ವರ್ಷ ಅಷ್ಟೆ. ಇನ್ನು ಉಳಿದಿರುವಷ್ಟು ದಿನ ನಾವು ಸಂಚಿತ, ಪ್ರಾರಬ್ಧ, ಆಗಮ ಎಂಬ ಕರ್ಮವನ್ನು ಅನುಭವಿಸಲೇಬೇಕು. ಸಂಚಿತ ಕರ್ಮ ಅಂದರೆ ಹಿಂದೆ ಮಾಡಿದ ತಪ್ಪನ್ನು ಅನುಭವಿಸುವುದು. ಆ ತಪ್ಪನ್ನು ಅನುಭವಿಸುವಾಗ ಅದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ನಾವು ತಂದ ಭಾರವಾದ ಮೂಟೆಯನ್ನು ನಾವೇ ಹೊತ್ತುಕೊಂಡು ಮನೆಗೆ ಹೋಗಲೇಬೇಕು. ಆಗಮ ಕರ್ಮ ಎಂದರೆ ಮುಂದೆ ಮಾಡುವ ಕರ್ಮ. ಇದನ್ನು ಭಗವಂತ ಇಲ್ಲದ ಹಾಗೆ ಮಾಡಬಹುದು ಭಕ್ತರ ಮೊರೆಯಿಂದ. ನೆನಪಿನಲ್ಲಿಡಿ, ರಾಯರನ್ನು, ಕೃಷ್ಣನನ್ನು ಸದಾಕಾಲ ಸ್ಮರಿಸಿಕೊಳ್ಳಿ ಸಾಕು ಪ್ರಿಯ ಸ್ನೇಹಿತರೆ.